ಹಾಯ್ ಹಲೋ ನಮಸ್ತೆ. ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೈ ಹಿಂದ್ ಫ್ರೆಂಡ್ಸ್, ನನ್ನ ಹೆಸರು ಅಕ್ಷಯ್ ಕುಮಾರ್ ಮುಗಿ. ನಾನು ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಫಿಸಿಕ್ಸ್ ಸಬ್ಜೆಕ್ಟನ್ನು ಟೀಚ್ ಮಾಡ್ತೀನಿ. ಇವತ್ತು ನಾವು ಫಿಸಿಕ್ಸ್ನಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕೈನೆಮೆಟಿಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದರೆ ಕೈನೆಮೆಟಿಕ್ಸ್ ಅಂದರೆ ಏನು? ಕೈನೆಮೆಟಿಕ್ಸ್ ಅಂದರೆ ಇದು ಒಂದು ಬ್ರಾಂಚ್ ಆಫ್ ಫಿಸಿಕ್ಸ್. ಸೊ ಫಿಸಿಕ್ಸ್ನ ಒಂದು ಭಾಗ. ಈ ಭಾಗ ಏನು ಮಾಡುತ್ತೆ ಅಂದರೆ ಸ್ಟಡಿ ಆಫ್ ಮೋಷನ್ ಆಫ್ ದಿ ಬಾಡೀಸ್. ಯಾವುದೇ ಒಂದು ವಸ್ತು ಏನಿದೆ ಮೋಷನ್ನಲ್ಲಿದೆ, ಮೂವ್ ಆಗ್ತಾ ಇದೆ, ಈ ಮೂವ್ ಆಗುವಂಥ ಬಾಡಿ ಬಗ್ಗೆ ಸ್ಟಡಿ ಮಾಡುವಂಥ ಫಿಸಿಕ್ಸ್ನ ಬ್ರಾಂಚ್ಗೆ ನಾವೇನಂತೀವಿ? ಕೈನೆಮೆಟಿಕ್ಸ್ ಅಂತೀವಿ. ಓಕೆ, ಹಾಗಾದರೆ ಮೋಷನ್ ಅನ್ನೋ ವರ್ಡ್ ಕಲ್ತೀವಿ ಇಲ್ಲಿ. ಹಾಗಾದರೆ ಮೋಷನ್ ಅಂದರೆ ಏನು? ಮೋಷನ್ ಅಂದರೆ ಇಟ್ ಈಸ್ ದಿ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಿ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೋಡಿ, ಏನಂದರೆ ಯಾವುದೋ ಒಂದು ವಸ್ತು ಇದೆ, ಇದು ಎ ಪೊಸಿಷನ್ನಲ್ಲಿದೆ. ಎ ಪೊಸಿಷನ್ಲಿರುವಂಥ ವಸ್ತು ಟೈಮ್ ಪಾಸ್ ಆದಂಗೆ ತನ್ನ ಪೊಸಿಷನ್ನ ಎದಿಂದ ಬಿಗೆ ಚೇಂಜ್ ಮಾಡ್ತಾ ಇದೆ ಇನ್ ಟೈಮ್ ಟಿ. ಆ ವಸ್ತು ಎ ಪೊಸಿಷನಲ್ಲಿತ್ತು, ಇನ್ ಟೈಮ್ ಇಂಟರ್ವಲ್ ಟಿನಲ್ಲಿ ತನ್ನ ಪೊಸಿಷನ್ನ ಎದಿಂದ ಬಿಗೆ ಚೇಂಜ್ ಮಾಡಿತ್ತು. ಸೊ ಆವಾಗ ನಾವೇನಂತೀವಿ ಇದಕ್ಕೆ? ಈ ವಸ್ತು ಚಲನೆಯಾಗಿದೆ, ಅಥವಾ ಈ ವಸ್ತು ಏನಾಗಿದೆ? ಮೂವ್ ಆಗಿದೆ, ಅಥವಾ ಈ ವಸ್ತು ಏನಾಗಿದೆ? ಮೋಷನ್ನಲ್ಲಿದೆ ಅಂತ ನಾವು ಹೇಳ್ತೀವಿ. ಸೊ ಯಾವುದೋ ಒಂದು ವಸ್ತು ತನ್ನ ಪೊಸಿಷನನ್ನು ಒಂದು ಪೊಸಿಷನ್ನಿಂದ ಇನ್ನೊಂದು ಪೊಸಿಷನ್ಗೆ ಚೇಂಜ್ ಮಾಡಿದರೆ, ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟ್ಗೆ ಚೇಂಜ್ ಮಾಡಿದ್ರೆ ಅದಕ್ಕೆ ನಾವೇನಂತೀವಿ? ಮೋಷನ್ ಅಂತೀವಿ. ಹಾಗಾದರೆ ವಾಟ್ ಈಸ್ ರೆಸ್ಟ್? ಸೊ ಅದೇ ವಸ್ತು ಪೊಸಿಷನ್ ಏನಲ್ಲಿದೆ, ಆ ವಸ್ತು ಟೈಮ್ ಪಾಸ್ ಆದಂಗೆ ತನ್ನ ಪೊಸಿಷನ್ನ ಚೇಂಜ್ ಮಾಡಲ್ಲ. ಏನು ಮಾಡಲ್ಲ? ಚೇಂಜ್ ಮಾಡಲ್ಲ. ಸೊ ಆ ಥರ ಅದೇನಾದರೂ ಚೇಂಜ್ ಮಾಡಲಿಲ್ಲ ಅಂದರೆ ಅದು ಟೈಮ್ ಪಾಸ್ ಆದಂಗೆ ಅದೇ ಪೊಸಿಷನಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಅವಾಗ ನಾವೇನಂತೀವಿ? ಈ ವಸ್ತುವಿಗೆ ರೆಸ್ಟ್ನಲ್ಲಿದೆ ಅಂತೀವಿ. ಇಫ್ ದೇರ್ ಈಸ್ ನೋ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ದಿ ಬಾಡಿ ವಿತ್ ಟೈಮ್, ದೆನ್ ವಿ ಸೇ ದ್ಯಾಟ್ ದ ಬಾಡಿ ಈಸ್ ಆಟ್ ರೆಸ್ಟ್. ಈ ವಸ್ತು ಏನಲ್ಲಿದೆ? ರೆಸ್ಟ್ ಪೊಸಿಷನ್ನಲ್ಲಿದೆ, ಸ್ಟೇಟ್ ಆಫ್ ರೆಸ್ಟ್ನಲ್ಲಿದೆ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಿಸ್ಟನ್ಸ್ ಆರ್ ಪಾತ್ ಲೆಂತ್. ಸೊ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್ ಅಂದರೆ ದ ಟೋಟಲ್ ಲೆಂತ್ ಆಫ್ ಪಾತ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಪಾತ್ ಲೆಂತ್. ಅಂದರೆ ಯಾವುದೇ ಒಂದು ವಸ್ತು ಮೋಷನ್ನಲ್ಲಿದೆ, ಆ ತನ್ನ ಮೋಷನ್ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಲೆಂತ್ ಅನ್ನು ಅದು ಟ್ರಾವೆಲ್ ಮಾಡುತ್ತೆ, ಎಷ್ಟು ಲೆಂತ್ ಅನ್ನು ಅದು ಟ್ರಾವೆಲ್ ಮಾಡುತ್ತೆ, ನಾವು ಅದಕ್ಕೆ ಏನಂತೀವಿ? ಡಿಸ್ಟೆನ್ಸ್ ಅಂತೀವಿ, ಅಥವಾ ಅದಕ್ಕೆ ಏನಂತೀವಿ? ಪಾತ್ ಲೆಂತ್ ಅಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ವಸ್ತು ಪೊಸಿಷನ್ ಏನಲ್ಲಿದೆ, ಅದು ಟೈಮ್ ಇಂಟರ್ವಲ್ ಟಿ ನಲ್ಲಿ ತನ್ನ ಪೊಸಿಷನ್ ಅನ್ನ ಏನ್ ಮಾಡ್ತಾ ಇದೆ? ಎದಿಂದ ಬಿಗೆ ಚೇಂಜ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 50 ಮೀಟರ್ ಆದ್ರೆ, ನೆಕ್ಸ್ಟ್ ದ ಪಾತ್ ಲೆಂತ್ ಆಫ್ ದಿಸ್ ಮೋಷನ್ ವಿಲ್ ಬಿ 50 ಮೀಟರ್. ಅದೇ ಮತ್ತೆ ಆ ಬಾಡಿ ಬಿ ದಿಂದ ತನ್ನ ಮೋಷನ್ ನ ಕಂಟಿನ್ಯೂ ಮಾಡಿ ಸಿ ವರೆಗೂ ಹೋಯ್ತು, ಸಿ ಪೊಸಿಷನ್ ವರೆಗೂ ಹೋಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ಇಸ್ ಅಗೇನ್ 50 ಮೀಟರ್ ಅನ್ಕೊಳ್ಳಿ. So total path length of this motion will be 50 plus 50, 100 meter. Okay. Then this distance or path length is scalar quantity. Scalar quantity ಅಂದ್ರೆ ಇದು ಕೇವಲ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಇದೆ, ಡೈರೆಕ್ಷನ್ ಮೇಲೆ ಡಿಪೆಂಡ್ ಇಲ್ಲ. ಹೇಗೆ ನೋಡೋಣ. ಸೊ ಈ ಮೋಷನ್ ನಲ್ಲಿ ಆ ವಸ್ತು ತನ್ನ ಪೊಸಿಷನ್ ಅನ್ನ ಎ ದಿಂದ ಬಿ ಗೆ ಚೇಂಜ್ ಮಾಡಿತು, ಬಿ ದಿಂದ ಸಿ ಗೆ ಚೇಂಜ್ ಮಾಡಿತು. ಈಗ ಕಂಟಿನ್ಯೂ ಮಾಡೋಣ. ಅದೇ ವಸ್ತು ತನ್ನ ಮೋಷನ್ ಅನ್ನ ಸಿ ದಿಂದ ಮತ್ತೆ ಬಿ ಗೆ ವಾಪಸ್ ಬಂತು. ಸೊ ಟೋಟಲ್ ಪಾತ್ ಲೆಂತ್ ವಿಲ್ ಬಿ 100 ಪ್ಲಸ್ 50. ಸೊ ಟೋಟಲ್ ವಿಲ್ ಬಿ 150 ಮೀಟರ್. ಮತ್ತೆ ತನ್ನ ಪೊಸಿಷನ್ ಅನ್ನ ಬಿ ದಿಂದ ಎ ಗೆ ಚೇಂಜ್ ಮಾಡ್ಕೊಂತ ಅಥವಾ ಮೋಷನ್ ಅನ್ನ ಕಂಟಿನ್ಯೂ ಮಾಡಿತು. ಸೊ ಟೋಟಲ್ ಪಾತ್ ಲೆಂತ್ ವಿಲ್ ಬಿ 150 ಪ್ಲಸ್ 50 200 ಮೀಟರ್. ಸೊ ನಾವು ಈ ಎಕ್ಸಾಂಪಲ್ ಅನ್ನ ನೋಡೋದ್ ಮುಖಾಂತರ ನಾವೇನ್ ಹೇಳ್ಬಹುದು? ಈ ಮೋಷನ್ ಆಗ್ಬೇಕಾದ್ರೆ ಈ ಡಿಸ್ಟೆನ್ಸ್ ಅಥವಾ ಪಾತ್ ಲೆಂತ್ ಅನ್ನೋದು ಕೇವಲ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಇದೆ. ಇದು ಯಾವ ಡೈರೆಕ್ಷನ್ ನಲ್ಲಿ ಆ ವಸ್ತು ಹೋಗ್ತಾ ಇದೆ, ಆ ಬಾಡಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಅದರಿಂದ ನಾವೇನ್ ಹೇಳ್ಬೋದು? ಈ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಮತ್ತೆ ಇಟ್ ಕ್ಯಾನ್ ನೆವರ್ ಬಿ ಝೀರೋ ಆರ್ ನೆಗೆಟಿವ್. ನೋಡಿ, ಯಾವುದೇ ಒಂದು ವಸ್ತು ಮೋಷನ್ ನಲ್ಲಿದೆ ಅಂದ್ರೆ ಅದು ತನ್ನ ಪೊಸಿಷನ್ ನ ಚೇಂಜ್ ಮಾಡ್ತಾ ಇದೆ. ಪೊಸಿಷನ್ ನ ಚೇಂಜ್ ಮಾಡ್ತಾ ಇದೆ ಅಂದ್ರೆ ಅದು ತನ್ನ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಇದೆ ಅಥವಾ ಲೆಂತ್ ಅನ್ನ ಕವರ್ ಮಾಡ್ತಾ ಇದೆ. ಸೊ ಆ ಕಾರಣ ನಾವೇನ್ ಹೇಳ್ಬೋದು? ಇದು ಝೀರೋ ಆಗಿರಲ್ಲ ಮತ್ತೆ ನೆಗೆಟಿವ್ ಆಗಿರಲ್ಲ. ಯಾಕೆ? ಇದು ಸ್ಕೇಲಾರ್ ಕ್ವಾಂಟಿಟಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ಇದು ನೆಗೆಟಿವ್ ಆಗಿರಲ್ಲ, ಯಾಕಂದ್ರೆ ಇದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಇರಲ್ಲ. ಓಕೆ, ನೆಕ್ಸ್ಟ್ ದ ಯೂನಿಟ್ ಆಫ್ ಪಾತ್ ಲೆಂತ್ ಇಸ್ ಮೀಟರ್. ದ ಯೂನಿಟ್ ಆಫ್ ಪಾತ್ ಲೆಂತ್ ಇಸ್ ಮೀಟರ್. ಡಿಸ್ಟೆನ್ಸ್ ಅಥವಾ ಪಾತ್ ಲೆಂತ್ ಅನ್ನ ಮೀಟರ್ ನಲ್ಲಿ ಅಳೆಯುತ್ತಾರೆ.
Okay, next, displacement. Displacement andre it is the change in the position of the object or shortest distance between initial and final points. For example, ಯಾವುದೋ ಒಂದು ವಸ್ತು ಪೊಸಿಷನ್ ಎ ನಲ್ಲಿದೆ, ಅದು ತನ್ನ ಪೊಸಿಷನ್ ಅದು ಎ ದಿಂದ ಬಿ ಗೆ ಚೇಂಜ್ ಮಾಡ್ತಾ ಇದೆ. ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 50 ಮೀಟರ್ ಅನ್ಕೊಳ್ಳಿ. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಈಸ್ 50 ಮೀಟರ್. ಏಕೆ? ದ ಪೊಸಿಷನ್ ಎ ಮತ್ತು ಬಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಇಸ್ 50 ಮೀಟರ್, ಅಥವಾ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಇಸ್ 50 ಮೀಟರ್. ಓಕೆ, ನೆಕ್ಸ್ಟ್, ಈ ವಸ್ತು ತನ್ನ ಪೊಸಿಷನ್ ನ ಅಗೇನ್ ಬಿ ದಿಂದ ಸಿ ಗೆ ಚೇಂಜ್ ಮಾಡ್ತಾ ಇದೆ ಅನ್ಕೊಳ್ಳಿ. ಬಿ ಮತ್ತು ಸಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 100 ಮೀಟರ್ ಆದ್ರೆ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪಾಯಿಂಟ್. ಇನಿಷಿಯಲ್ ಎ, ಫೈನಲ್ ಸಿ ಪಾಯಿಂಟ್ ಇರುವಂತಹ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ನಾವೇನಂತೀವಿ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಈ ಕೇಸ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? 50 ಪ್ಲಸ್ 100 ಈಕ್ವಲ್ಸ್ ಟು 150 ಮೀಟರ್. ಓಕೆ, ಅದೇ ವಸ್ತು ತನ್ನ ಮೋಷನ್ ಅನ್ನ ಮತ್ತೆ ರಿಟರ್ನ್ ಸಿ ದಿಂದ ಬಿ ಗೆ ವಾಪಸ್ ಹೋದ್ರೆ, ಸೊ ಈಗೇನಾಗುತ್ತೆ ಡಿಸ್ಪ್ಲೇಸ್ಮೆಂಟ್? ನೋಡಿ, ನಮ್ ಡೆಫಿನೇಷನ್ ಏನ್ ಹೇಳುತ್ತೆ? ಇಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಪಾಯಿಂಟ್ ಅಂಡ್ ಫೈನಲ್ ಪಾಯಿಂಟ್. ಈಗ ನಮ್ಮ ವಸ್ತು ಏನಾಗಿದೆ, ಪೊಸಿಷನ್ ಎ ದಿಂದ ಬಿ ಗೆ ಹೋಗಿ, ಬಿ ದಿಂದ ಸಿ ಗೆ ಹೋಗಿ, ಅಗೇನ್ ಸಿ ದಿಂದ ವಾಪಸ್ ಬಿ ಗೆ ಬಂದಿದೆ. ಸೊ ಇನಿಷಿಯಲ್ ಪಾಯಿಂಟ್ ಎ, ಫೈನಲ್ ಪಾಯಿಂಟ್ ಬಿ, ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು? 50 ಮೀಟರ್. ಸೊ ಈ ಕೇಸ್ ನಲ್ಲಿ ಏನಾಗುತ್ತೆ? ದ ಡಿಸ್ಪ್ಲೇಸ್ಮೆಂಟ್ ಇಸ್ 50 ಮೀಟರ್ ಅನ್ಕೊಳ್ಳಿ. ನೆಕ್ಸ್ಟ್, ಅದೇ ವಸ್ತು ತನ್ನ ಪೊಸಿಷನ್ ಮತ್ತೆ ಬಿ ದಿಂದ ಎ ಗೆ ಕಂಟಿನ್ಯೂ ಮಾಡಿದ್ರೆ, ಅಥವಾ ತನ್ನ ಇನಿಷಿಯಲ್ ಪಾಯಿಂಟ್ ಗೆ ವಾಪಸ್ ಬಂದ್ರೆ, ದ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0. ಓಕೆ, the distance between or the shortest distance between initial and final point will be 0. Okay, it is a vector quantity. Okay, it depends on direction, right? So ಇದು x direction, x positive direction ನಲ್ಲಿ ಹೋಗಬೇಕಾದ್ರೆ ಏನಾಯ್ತು? ಪ್ಲಸ್ ಆಗ್ತಾ ಹೋಯ್ತು ಅಥವಾ ಆಡ್ ಆಗ್ತಾ ಹೋಯ್ತು. ಅದೇ ರೀತಿ ವಾಪಸ್ ಬರಬೇಕಾದ್ರೆ ಏನಾಯ್ತು? ಮೈನಸ್ ಆಯ್ತು. ಸೊ ಇಟ್ ಡಿಪೆಂಡ್ಸ್ ಆನ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಷನ್. ಓಕೆ, ಸೊ ಇದರಿಂದ ನಾವೇನು ಹೇಳ್ಬೋದು? ಇಟ್ ಕ್ಯಾನ್ ಬಿ 0 ಇರ್ಬೋದು. ಇಟ್ ಕ್ಯಾನ್ ಬಿ ನೆಗೆಟಿವ್, ಹೌದಾ? ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಪಾಸಿಟಿವ್ ಆಗುತ್ತೆ. ದೆನ್ ದ ಯೂನಿಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಮೀಟರ್. ಲೆಟ್ ಅಸ್ ಕನ್ಸಿಡರ್ ಆನ್ ಎಕ್ಸಾಂಪಲ್. ಯಾವುದೋ ಒಂದು ವಸ್ತು ಇದೆ, ಅದು ಎ ಪೊಸಿಷನ್ ಅಲ್ಲಿ ಇದೆ, ಅದು ತನ್ನ ಪೊಸಿಷನ್ ಅನ್ನ ಎ ದಿಂದ ಬಿ ಗೆ ಚೇಂಜ್ ಮಾಡ್ತಾ ಇದೆ. ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 50 ಮೀಟರ್ ಇದೆ. ಓಕೆ, ಈ ಕಂಡೀಷನ್ ನಲ್ಲಿ ಎ ದಿಂದ ಬಿ ಗೆ ಚೇಂಜ್ ಆಗ್ತಾ ಇದೆ. ಸೊ ಈ ಕೇಸ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 50 ಮೀಟರ್ ಅಂಡ್ ಪಾತ್ ಲೆಂತ್ ವಿಲ್ ಬಿ 50 ಮೀಟರ್, ಹೌದಾ? ಓಕೆ, ನೆಕ್ಸ್ಟ್, ಅದೇ ವಸ್ತು ತನ್ನ ಮೋಷನ್ ಅನ್ನ ಕಂಟಿನ್ಯೂ ಮಾಡಿ ಬಿ ದಿಂದ ಸಿ ಗೆ ಕಂಟಿನ್ಯೂ ಮಾಡಿತ್ತು. ಸೊ ದ ಬಿ ಮತ್ತು ಸಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಫಾರ್ ತಗೊಳ್ಳಿ 100 ಮೀಟರ್ ಅಂತ. ಓಕೆ, ಈಗ ವಸ್ತು ಎ ದಿಂದ ಸಿ ಗೆ ಹೋಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 150 ಮೀಟರ್ ಅಂಡ್ ಪಾತ್ ಲೆಂತ್ ವಿಲ್ ಬಿ 150 ಮೀಟರ್. ನೆಕ್ಸ್ಟ್, ಆ ವಸ್ತು ಸಿ ದಿಂದ ಬಿ ಗೆ ವಾಪಸ್ ಬಂತು. ಸೊ ದ ಮೋಷನ್ ವಿಲ್ ಬಿ ಎ ಟು ಸಿ, ದೆನ್ ಸಿ ಟು ಬಿ, ಹೌದಾ? ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 50 ಮೀಟರ್ ಅಂಡ್ ಪಾತ್ ಲೆಂತ್ ವಿಲ್ ಬಿ 250 ಮೀಟರ್, ಹೌದಾ? ನೆಕ್ಸ್ಟ್, ಅದೇ ವಸ್ತು ಬಿ ದಿಂದ ಎ ಗೆ ಅಥವಾ ಇನಿಷಿಯಲ್ ಪಾಯಿಂಟ್ ಗೆ ವಾಪಸ್ ಬಂದ್ರೆ, ಎ ಟು ಸಿ, ಸಿ ಟು ಎ ವಾಪಸ್ ಬಂದ್ರೆ, ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0 ಅಂಡ್ ಪಾತ್ ಲೆಂತ್ ವಿಲ್ ಬಿ 300 ಮೀಟರ್. ಸೊ ಈ ಎಕ್ಸಾಂಪಲ್ ನ ನೋಡೋ ಮುಖಾಂತರ ನಾವೇನು ಹೇಳ್ಬೋದು? ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ವೇಸ್ less than or equals to path length. Okay, next, speed. Speed ಅಂದ್ರೆ ಏನು? The time rate of change of position of an object in any direction is called speed. So ಯಾವುದೋ ಒಂದು ವಸ್ತು ಮೋಷನ್ ಅಲ್ಲಿ ಇದೆ ಅನ್ಕೊಳ್ಳಿ, ಎ ದಿಂದ ಬಿ ಗೆ ಚೇಂಜ್ ಆಗ್ತಾ ಇದೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್ 50 ಮೀಟರ್. ಇದು ತನ್ನ ಪೊಸಿಷನ್ ಅನ್ನ ಇನ್ ಟೈಮ್ 5 ಸೆಕೆಂಡ್ ನಲ್ಲಿ ಚೇಂಜ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಮೋಷನ್ ನ ಸ್ಪೀಡ್ ಎಷ್ಟು? ಸೊ ನಮಗೆ ಏನ್ ಗೊತ್ತು? ಸ್ಪೀಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ an ಆಬ್ಜೆಕ್ಟ್ ಇನ್ ಎನಿ ಡೈರೆಕ್ಷನ್. ಸೊ ಸ್ಪೀಡ್ ಈಸ್ ನಥಿಂಗ್ ಬಟ್ ಡಿಸ್ಟನ್ಸ್ or path length divided by time.
So in this case, distance will be 50 meter and time will be 5 second. The speed will be 10 meter per second. ಹೌದಾ? ಓಕೆ, ಈ ಸ್ಪೀಡ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಯಾಕೆ? ಇದು ಕೇವಲ ಮ್ಯಾಗ್ನಿಟ್ಯೂಡ್ ಮೇಲೆ ಡಿಪೆಂಡ್ ಇದೆ, ಯಾವುದೇ ಡೈರೆಕ್ಷನ್ ಮೇಲೆ ಡಿಪೆಂಡ್ ಇಲ್ಲ. ಅದಕ್ಕೆ ನಾವು ಡೆಫಿನಿಷನ್ ಅಲ್ಲಿ ಏನು ಹೇಳಿದೀವಿ? ಎನಿ ಡೈರೆಕ್ಷನ್ ಅಂತ ಹೇಳಿದೀವಿ. ನೆಕ್ಸ್ಟ್, ದ ಯೂನಿಟ್ ಆಫ್ ಸ್ಪೀಡ್ ಇಸ್ ಮೀಟರ್ ಪರ್ ಸೆಕೆಂಡ್ ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಇಸ್ m0 l1 t⁻⁻1. ನೆಕ್ಸ್ಟ್, ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಪಾತ್ ಲೆಂತ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ದಿ ಟೋಟಲ್ ಟೈಮ್ ಇಂಟರ್ವಲ್ ಡ್ಯೂರಿಂಗ್ ವಿಚ್ ದ ಮೋಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಅಂದ್ರೆ ಟೋಟಲ್ ಪಾತ್ ಲೆಂತ್, ಯಾವುದೋ ಒಂದು ವಸ್ತು ಅನ್ಕೊಳ್ಳಿ, ಪೊಸಿಷನ್ ಎ ದಿಂದ ಬಿ ಗೆ ಹೋಗಿದೆ, ಬಿ ದಿಂದ ಸಿ ಗೆ ಹೋಗಿದೆ, ಸಿ ದಿಂದ ಡಿ ಗೆ ಹೋಗಿದೆ ಅನ್ಕೊಳ್ಳಿ. ಸೊ ಟೋಟಲ್ ಪಾತ್ ಲೆಂತ್ ವಿಲ್ ಬಿ, ಫಾರ್ ಎಕ್ಸಾಂಪಲ್ 50 50 50 ಆದ್ರೆ ಟೋಟಲ್ ಪಾತ್ ಲೆಂತ್ ವಿಲ್ ಬಿ 150 ಮೀಟರ್ ಅಂಡ್ ಟೋಟಲ್ ಟೈಮ್ ಟೇಕನ್, ಫಾರ್ ಎಕ್ಸಾಂಪಲ್ ಟೈಮ್ ಅನ್ಕೊಳ್ಳಿ 1 hour and 1 hour. So total time will be 3 hours. Okay, so average speed will be total path length divided by total time taken. For example, ಯಾವುದೋ ಒಂದು ವಸ್ತು ತನ್ನ ಪೊಸಿಷನ್ ಅನ್ನ ಎ ದಿಂದ ಬಿ ಗೆ, ಬಿ ದಿಂದ ಸಿ ಗೆ, ಸಿ ದಿಂದ ಡಿ ಗೆ ಇದೇ ತರ ಕಂಟಿನ್ಯೂ ಮಾಡ್ತಾ ಇದೆ ಅನ್ಕೊಳ್ಳಿ. ಓಕೆ, ಸೊ ಎ ದಿಂದ ಬಿ ಗೆ ಇದರ ಡಿಸ್ಟೆನ್ಸ್ d1 d2 d3 ಲಾಸ್ಟ್ ಗೆ dn. ಸೊ ಇನ್ ಟೈಮ್ ಇಂಟರ್ವಲ್ t1 t2 t3 and tn. ಸೊ ಈ ಮೋಷನ್ ನಲ್ಲಿ ಇದರ ವೆಲಾಸಿಟಿ ಅಥವಾ ಇದರ ಸ್ಪೀಡ್ s1 s2 s3 ಅಪ್ ಟು sn ಆದರೆ ಎವರೇಜ್ ಸ್ಪೀಡ್ ವಿಲ್ ಬಿ d1 plus d2 plus d3 up to dn divided by t1 plus t2 plus t3 up to tn. Okay, if in case ಅವರು ಕೇವಲ ಡಿಸ್ಟನ್ಸ್ ಮತ್ತೆ ಸ್ಪೀಡ್ ಮಾತ್ರ ಕೊಟ್ಟಿದ್ರೆ ಆವಾಗ ಎವರೇಜ್ ಸ್ಪೀಡ್ will be d1 plus d2 plus d3 up to dn divided by d1 by s1 plus d2 by s2 plus d3 by s3 up to dn by sn. ಯಾಕಂದ್ರೆ t equals to d by s. ಓಕೆ, ನೆಕ್ಸ್ಟ್, ಅದು ಕೇವಲ ಸ್ಪೀಡ್ ಮತ್ತೆ ಟೈಮ್ ಮಾತ್ರ ಕೊಟ್ಟಿದ್ರೆ ಸೊ ಎವರೇಜ್ ಸ್ಪೀಡ್ ವಿಲ್ ಬಿ s1 t1 plus s2 t2 plus s3 t3 up to sn tn divided by t1 plus t2 plus t3 up to tn. ಯಾಕಂದ್ರೆ d equals to s into t. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತು ಎ ದಿಂದ ಬಿ ಗೆ ಟ್ರಾವೆಲ್ ಮಾಡ್ತಾ ಇದೆ ಮತ್ತು ಬಿ ದಿಂದ ಸಿ ಗೆ ಟ್ರಾವೆಲ್ ಮಾಡ್ತಾ ಇದೆ. ಇವ್ರ ಮಧ್ಯೆ ಇರುವಂತ ಡಿಸ್ಟೆನ್ಸ್ d1 ಮತ್ತು d2 ಆದ್ರೆ, ಇಫ್ ಇನ್ ಕೇಸ್ d1 equals to d2 ಆದ್ರೆ average speed will be 2 times s1 s2 divided by s1 plus s2. s1 and s2 speed ಗಳು. Okay, let us solve an example. A train has a speed of 60 kmph for first 1 hour and 40 kmph for next half hour. Its average speed in kmph is. First given ಬರ್ಕೊಳ್ಳೋಣ. given ಏನೇನಿದೆ? A train has a speed of 60 kmph. So speed 1 equals to 60 kmph for first 1 hour. ಅಂದ್ರೆ t1 equals to 1 hour. Next,
and 40 kmph for next half hour. S2 will be 40 kmph for next half hour, andre T2 equals to 1/2 hour. So its average speed in kmph is, so ಅವರು ಏನು ಕೇಳಿದ್ದಾರೆ, S average ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಫಾರ್ಮುಲಾ, S average equals to V1 T1 plus V2 T2 divided by T1 plus T2. So 60 into 1 plus 40 into 1/2 divided by 1 plus 1/2. Okay, so ಎಷ್ಟಾಗುತ್ತೆ, 60 into 1 60 plus 2 ones are 2 20s are 20 divided by 3/2. ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, 53.33 kmph. S average will be 53.33 kmph. Okay, next velocity. Velocity ಅಂದ್ರೆ rate of change of displacement of an object in particular direction is called velocity. So velocity is nothing but it is the displacement divided by time. It is the ratio of displacement divided by time. It is a vector quantity. So ಯಾಕೆ ಇದು ಪರ್ಟಿಕ್ಯುಲರ್ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಇರೋದ್ರಿಂದ ಇದೇನಾಗುತ್ತೆ, ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ದ ಯೂನಿಟ್ ಆಫ್ ವೆಲಾಸಿಟಿ is ಮೀಟರ್ ಪರ್ ಸೆಕೆಂಡ್ and dimensional formula is m0 l1 and t raised to -1. ಓಕೆ, ನೋಡೋಣ ಒಂದು ಎಕ್ಸಾಂಪಲ್ ನೋಡೋಣ. ಯಾವುದೇ ಒಂದು ವಸ್ತು ಎ ಪೊಸಿಷನ್ ಅಲ್ಲಿ ಇದೆ, ತನ್ನ ಪೊಸಿಷನ್ ಅನ್ನ ಎ ದಿಂದ ಬಿ ಗೆ ಚೇಂಜ್ ಮಾಡ್ತಾ ಇದೆ. ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 50 ಮೀಟರ್ ಆದರೆ ವೆಲಾಸಿಟಿ v will be, so displacement is 50 meter divided by, for example time ಏನಂತ 5 second ಅಂತ ತಗೊಳ್ಳೋಣ. So 50 divided by 5 equals to 10 meter per second. ಓಕೆ, ಅದೇ ವಸ್ತು ತನ್ನ ಪೊಸಿಷನ್ ಅನ್ನ ಬಿ ದಿಂದ ಸಿ ಗೆ ಕಂಟಿನ್ಯೂ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬಿ ಮತ್ತು ಸಿ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 100 ಮೀಟರ್ ಆದ್ರೆ ಅಂಡ್ ಟೈಮ್ ಟೇಕನ್ ಫಾರ್ traveling from B to C is 10 second ಅನ್ಕೊಂಡ್ರೆ, so V will be, total displacement is 150 divided by time will be 15, again V equals to how much, 10 meter per second. Is that clear? Next, average velocity. Average velocity ಅಂದ್ರೆ total displacement divided by total time. For example ಯಾವುದೋ ಒಂದು ವಸ್ತು A ದಿಂದ B ಗೆ ಹೋಗ್ತಾ ಇದೆ, B ದಿಂದ C ಗೆ ಹೋಗ್ತಾ ಇದೆ, C ದಿಂದ D ಗೆ ಹೋಗ್ತಾ ಇದೆ. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ಇದನ್ನ ನಾವು ಮಾಡಿದ್ರೆ ಏನು ಸಿಗುತ್ತೆ, ನಮಗೆ ಎವರೇಜ್ ವೆಲಾಸಿಟಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಲರೇಷನ್. ಎಕ್ಸಲರೇಷನ್ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ಎಕ್ಸಲರೇಷನ್. ಅಥವಾ ಅದರ್ ವರ್ಡ್ಸ್ ಅಲ್ಲಿ ಹೇಳಬೇಕಾದ್ರೆ ಎಕ್ಸಲರೇಷನ್ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ, ಅಥವಾ V2 minus V1 divided by T2 minus T1. The unit of acceleration is meter per second square. Dimensional formula is m0 l1 t raised to -2. Okay, next average acceleration. Average acceleration andre the ratio of average velocity. Average acceleration andre it is the ratio of average velocity divided by time. So unit of average acceleration is also meter per second square. Next, coming to equation of motions. So ಯಾವುದೋ ಒಂದು ವಸ್ತು ಯೂನಿಫಾರ್ಮ್ಲಿ accelerated motion ಅಂದ್ರೆ ಏನಾಗ್ತಾ ಇದೆ, ಅದರ ವೆಲಾಸಿಟಿ ಈಕ್ವಲಿ ಚೇಂಜ್ ಆಗ್ತಾ ಇದೆ. ಸೊ ಆ ತರ ಇರುವಂತ ವಸ್ತುವಿನ equation of motions ಯಾವ್ಯಾವ ಅಂದ್ರೆ v equals to u plus at. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವುದೋ ಒಂದು ವಸ್ತು ಇದೆ, ಅದು ಎ ಪೊಸಿಷನ್ ಅಲ್ಲಿ ಇದೆ. ಸೊ ಇನಿಷಿಯಲ್ ವೆಲಾಸಿಟಿ ಏನಿದೆ, ಯು ಇದೆ. ಯು ವೆಲಾಸಿಟಿಯಿಂದ ಅದೇನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ತನ್ನ ಪೊಸಿಷನ್ ಆದ ಎ ದಿಂದ ಬಿ ಗೆ ಚೇಂಜ್ ಮಾಡ್ಕೊಳ್ತು. ಸೊ ಬಿ ಗೆ ರೀಚ್ ಆದಾಗ ಅದರ ವೆಲಾಸಿಟಿ ಏನಿದೆ, ವಿ ಇದೆ ಇನ್ ಟೈಮ್ ಇಂಟರ್ವಲ್ ಟಿ ಆದ್ರೆ. ಸೊ ಇದ್ರ ವೆಲಾಸಿಟಿ ಯು ದಿಂದ ವಿ ಗೆ ಚೇಂಜ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ, ಎಕ್ಸಲರೇಷನ್ ಆಗ್ತಾ ಇದೆ. ಓಕೆ, ವಿತ್ ಎಕ್ಸಲರೇಷನ್ ಎ. ಸೊ ದೆನ್ the equations of motions are given by v equals to u plus at. v andre final velocity, u andre initial velocity, a andre acceleration, t andre time. So s andre displacement. So the distance between
point A and B. So it will be given by ut plus half at square, and third equation is v square equals to u square plus 2as. Then lastly the distance in nth second. For example, ಇದು ಕಂಟಿನ್ಯೂ ಆಗ್ತಾ ಇದೆ ಅನ್ಕೊಳ್ಳಿ, ಯಾವುದೋ ಒಂದು ವಸ್ತು ಮೋಷನ್ ಆಗ್ತಾ ಇದೆ, ಎ ದಿಂದ ಬಿ ಗೆ ಹೋಗ್ತಾ ಇದೆ. ಇದು ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ಸ್ ಟೈಮ್ ತಗೊಳ್ತು. ನಮಗೇನು ಪರ್ಟಿಕ್ಯುಲರ್ 5th ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಇದು ಟ್ರಾವೆಲ್ ಮಾಡಿತ್ತು ಅನ್ನೋದು ನಮ್ಗೆ ಬೇಕಾದ್ರೆ ಈ ಇಕ್ವೇಶನ್ ನಾವು ಯೂಸ್ ಮಾಡಬಹುದು. ಸೊ ಎಸ್ ಎನ್ ಈಕ್ವಲ್ಸ್ ಟು ಯು ಪ್ಲಸ್ ಹಾಫ್ ಎ ಟು ಎನ್ ಮೈನಸ್ 1. ಎನ್ ಅಂದ್ರೆ ಯಾವ ಸೆಕೆಂಡ್, nth ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ ಅಂತ ನಮಗೆ ಆ ಇಕ್ವೇಶನ್ ಕೊಡುತ್ತೆ. So let's see one example. If a car at rest accelerates uniformly to a speed of 144 kmph in 20 seconds, then it covers a distance of. Okay, ಏನು ಹೇಳ್ತಾ ಇದ್ದಾರೆ ನೋಡಿ ಅವರು. If a car at rest means initial velocity will be 0 and accelerates uniformly to a speed of 144 kmph. ಅಂದ್ರೆ final velocity will be 144 kmph in time t 20 seconds ಆದರೆ then it covers a distance of. So yes ಅನ್ನ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ equation s equals to ut plus half at square. ಈ equation ಅಲ್ಲಿ ನಮಗೆ u ಗೊತ್ತಿದೆ, t ಗೊತ್ತಿದೆ, ಬಟ್ a ಗೊತ್ತಿಲ್ಲ. ಸೊ ಹಾಗಾದ್ರೆ a ಅನ್ನ ಫೈಂಡ್ ಮಾಡೋಣ. ಸೊ v equals to u plus 80. v is how much? 144 kmph. 144 kmph ಅಂದ್ರೆ 144 into 5 by 18, so which is equals to 40 meter per second. So v is 40, u is 0 plus a into t. t is 20. Therefore 40 equals to 20 a, 21 are 22 are, a equals to 2 meter per second square. So put that a value in this equation. S equals to ut, u is 0 plus half, a is 2, t is 20 square, 2 to cancel. S is equals to 400 meter. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.